ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಂಗೀತ ನಟರಾಜ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಒನ್ಸ್ ಅಗೇನ್ ಹ್ಯಾಪಿ ದೀಪಾವಳಿ ಎಲ್ರಿಗೂ. ನಮ್ಮನೇಲಿ ತುಂಬ ಸಿಂಪಲ್ಲಾಗಿ ದೀಪಾವಳಿನ ಆಚರಣೆ ಮಾಡಿದ್ದೀವಿ. ನಿಮ್ಮ ಮನೇಲಿ ಯಾವ್ಯಾವ ರೀತಿ ಆಚರಣೆ ಮಾಡಿದ್ದೀರಾ ಕಮೆಂಟ್ ಮಾಡಿ. ನೋಡಿ, ನಾನು ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ. ಲಕ್ಷ್ಮೀನ ಕೂರಿಸಿಲ್ಲ, ಇವತ್ತೇ ಹೋಳಿಗೆ ಮಾಡಿಬಿಟ್ಟು ಇವತ್ತೇ ಪೂಜೆ ಮಾಡಿದ್ದೀನಿ. ಹೇಗಿದೆ ರಂಗೋಲಿ, ಹೇಗಿದೆ ಎಲ್ಲರೂ ಕಮೆಂಟ್ ಮಾಡಿ. ಈ ರಂಗೋಲಿಗೋಸ್ಕರನೇ ನನ್ನ ಸಣ್ಣ ಮಗನ ನಾನು ಹೊರಗಡೆನೇ ಬಿಟ್ಟಿಲ್ಲ ಇವತ್ತು. ಯಾಕಂದರೆ ನಾನು ಒಳಗಡೆ ಕೆಲಸ ಮಾಡ್ತಿದ್ರೆ ಆಟಾಡ್ತಾನೆ ಬಿಡು ಅಂತ ಬಿಟ್ಬಿಟ್ರೆ ಎಲ್ಲ ರಂಗೋಲಿನೂ ಅಳಿಸಿಟ್ಬಿಡ್ತಾನೆ. ಅದಕ್ಕೆ ಇವತ್ತೇ ಹಾಕಿದ್ದೀನಿ ನಾನು. ಹಾಗಾಗಿ ಅವನು ಹೊರಗೆ ಬಿಟ್ಟಿದ್ದಿಲ್ಲ. ಇವಾಗ ಜಸ್ಟು ನೈಟು ಕರ್ಕೊಂಡು ಒಂದು ಸ್ವಲ್ಪ ಪಟಾಕಿ ಹಚ್ಚಿದೆ ಅಷ್ಟೇ. ನನಗೂ ಪಟಾಕಿ ಹಚ್ಚೋಕ್ಕಂದರೆ ತುಂಬಾ ಇಷ್ಟ. ಬಟ್ ಏನು ಮಾಡೋದು, ಮದುವೆ ಆದಮೇಲೆ ಇಷ್ಟೇ ಅಲ್ಲ ಜೀವನ. ಮಕ್ಕಳನ್ನ ಹಿಡ್ಕೋಬೇಕು, ಮನೆ ಡ್ಯೂಟಿಗೆ ಹೋಗಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಮಕ್ಕಳ ಜೊತೆ ಸಣ್ಣ ಪುಟ್ಟ ಪಟಾಕಿ ಹಚ್ಚಿ ಸುಮ್ಮನೆ ಆಗೋದು ಅಷ್ಟೇ. ನಾವು ಈ ದೊಡ್ಡ ಬಾಕ್ಸ್ ಪಟಾಕಿನ ತೊಗೊಂಬಂದಿದ್ದೀವಿ. ಇದರಲ್ಲಿ ತುಂಬಾ ಪಟಾಕಿ ಎಲ್ಲ ಬಂದಿತ್ತು, ಆದರೆ ಸುಮಾರು ಹಚ್ಚಿದ್ದೀವಿ. ಹಚ್ಬಿಟ್ಟು ಇನ್ನು ಉಳ್ಕಿದ್ದಿಷ್ಟಿದೆ, ಇವತ್ತು ಹಚ್ತಿದ್ದೀವಿ. ತುಂಬಾ ಡಿಸ್ಟರ್ಬೆನ್ಸ್ ಇದೆ, ಪಟಾಕಿ ಸೌಂಡ್ ಕೇಳಿಸ್ತಿದೆ, ಬೇಜಾರು ಮಾಡ್ಕೋಬೇಡಿ. ನಾನು ಈ ಪಟಾಕಿನೆಲ್ಲ ಇದೇ ಫಸ್ಟ್ ಟೈಮ್ ನೋಡ್ತಿರೋದು. ತುಂಬ ದೊಡ್ಡ ದೊಡ್ಡ ಪಟಾಕಿ ಹೊಸದೆಲ್ಲ ಬಂದಿದೆ ಇವಾಗ. ಹಚ್ಚೋಕೆ ಭಯ ಆಗುತ್ತೆ ಇವನ್ನೆಲ್ಲ. ಹಾಗಾಗಿ ಸಣ್ಣ ಪುಟ್ಟದವು ಮಾತ್ರ ನಾವು ಮನೆ ಮುಂದೆ ಹಚ್ಚಿದ್ದೀವಿ ಅಷ್ಟೇ. ಇನ್ನು ತುಂಬಾ ಇದ್ದಾವೆ. ಪೊಲೀಸ್ ಅವ್ರನ್ನ ಮದುವೆ ಆದರೆ ಇಷ್ಟೇ ಅಲ್ವಾ, ಯಾವ ಹಬ್ಬದಲ್ಲೂ ರಜೆ ಇರಲ್ಲ, ಸಂಡೇನೂ ರಜೆ ಇರಲ್ಲ, ಅವರಿಗೆ ರೆಸ್ಟ್ ಇರಲ್ಲ. ಆನ್ ಟೈಮ್ ಡ್ಯೂಟಿ ಮಾಡಬೇಕು ಅವರು. ನಾವೇ ಎಲ್ಲ ಹಬ್ಬದಲ್ಲೂ ನಾವೇ ಅಷ್ಟೇ. ಏನು ಬಂದು ಒಂದು 5 ನಿಮಿಷ ಬಂದು ಹೋಗ್ತಾರೆ ಅಷ್ಟೇ. ಅವ್ರು ಬರೋದು ನೈಟ್ 10 ಆಗುತ್ತೋ 11 ಆಗುತ್ತೋ ಅಥವಾ 1 ಆಗುತ್ತೋ ಗೊತ್ತಿಲ್ಲ. ಅವ್ರನ್ನಂತೂ ಕಾಯೋಕ್ಕಂತೂ ಆಗಲ್ಲ. ಪೊಲೀಸ್ನವರಿಗೆ ಟೈಮಿಂಗ್ಸ್ ಅನ್ನೋದು ಇರಲ್ಲ ಡ್ಯೂಟಿಯಲ್ಲಿ. ನನ್ನ ಚಿಕ್ಕ ಮಗ, ನಾನು ದೊಡ್ಡ ಮಗ ಪಟಾಕಿ ಅನಿಸ್ತೋದಂದ್ರೆ ನಾನು ಹಚ್ತೀನಿ ಅಂತಂದೇಳ್ಬಿಟ್ಟು ಅವನು ಸುರು ಬತ್ತಿ ಇಸ್ಕೊಂಡು ಹಚ್ತಿದ್ದಾನೆ. ಭಯ ಆಗುತ್ತೆ ಅವನಿಗೆ, ಆದ್ರೂ ಹಚ್ಬಿಟ್ಟು ಆಮೇಲೆ ಪದೇ ಕೇಳ್ತಿದ್ದಾನೆ, ಕೊಡು ನಾನು ಹಚ್ತೀನಿ ಅಂತಂದೇಳ್ಬಿಟ್ಟು. ಆಗಲಿ ಮಕ್ಕಳ ಕೈಯಲ್ಲಿ ಸುರು ಬತ್ತಿ ಆಗಲಿ ಪಟಾಕಿ ಆಗಲಿ ಕೊಡಬೇಡಿ, ತುಂಬ ಡೇಂಜರಸ್ಸು. ಕೊಟ್ಟರು ನೋಡ್ಕೊತ ಇರಬೇಕು. ಅವ್ರನ್ನ ಎಲ್ಲಿ ಸುಟ್ಕೊಂಡ್ಬಿಡ್ತಾರೋ ಅನ್ನೋದು ಭಯ ಇರುತ್ತೆ, ಅವ್ರಿಗೆ ಗೊತ್ತಾಗಲ್ಲ ಸಣ್ಣ ಮಕ್ಕಳಿಗೆ. ನೋಡಿ, ನಾವಂತೂ ತುಂಬಾ ಎಂಜಾಯ್ ಮಾಡಿದ್ವಿ. ಮನೆ ಮುಂದೆನೇ ಎಂಜಾಯ್ ಮಾಡಿದ್ವಿ ಅಷ್ಟೇ, ಎಷ್ಟಾಗುತ್ತೋ ಅಷ್ಟು. ನಾವು ಹಚ್ಚೋಕ್ಕೆ ಇಷ್ಟ ಇಲ್ಲ ಅಂದರೆ ಮಕ್ಕಳಿಗೋಸ್ಕರನಾದರೂ ಹಚ್ಬೇಕಲ್ವ ಪಟಾಕಿನ. ನನ್ನ ಮಗ ಅಂತೂ ಬಿಡ್ತಾನೆ ಇಲ್ಲ. ಈಗ 4 ಡೇಸಿಂದ ಪಟಾಕಿಗೆ ನೈಟಲ್ಲಿ ಹಚ್ಚು ಸಾಕಾಗೋಯ್ತು. ಅವನು ಹಚ್ಚೋದಿಲ್ಲ, ನನ್ನನ್ನು ಹಚ್ಚು ಬಾ ಅಂತ ಕರ್ಕೊಂಬರ್ತಾನೆ. ಅದಕ್ಕೆ ಅವ್ರನ್ನ ದೂರದಲ್ಲಿ ಬಾಗಿಲಲ್ಲಿ ನಿಲ್ಲಿಸ್ಬಿಟ್ಟು ನಾನು ಹಚ್ತಿದ್ದೀನಿ. ಯಾಕಂದರೆ ಸುಟ್ಕೊಂಡ್ಬಿಟ್ರೆ ಕಷ್ಟ ಅಲ್ವಾ. ಹಾಗಾಗಿ ಸಣ್ಣ ಮಕ್ಕಳಲ್ಲ, ತುಂಬ ಕೇರ್ಫುಲ್ಲಾಗಿರಬೇಕು. ನನ್ನ ಮಗ ಅಂತೂ ಸಣ್ಣವನು ತುಂಬ ಖುಷಿಯಿಂದ ಕುಣಿತಿದ್ದಾನೆ. ಇವೆಲ್ಲ ಯಾವ್ಯಾವುದು ಪಟಾಕಿನ ಅನಿಸಿದ್ರಿ ಅಂತಂದೇಳಿ ಕಮೆಂಟ್ ಮಾಡಿ. ನೋಡಿ, ನಮಗೆ ಈ ದೀಪಾವಳಿಯಲ್ಲಿ ಪ್ರತಿ ವರ್ಷವೂ ಸಂಗಮ್ ಕಂಪ್ನಿ ಕಡೆಯಿಂದ ನಮಗೆ ಸ್ವೀಟ್ ಗಿಫ್ಟ್ ಪ್ಯಾಕ್ ಸಿಗುತ್ತೆ. ಪ್ರತಿ ವರ್ಷವೂ ಸಿಗುತ್ತೆ. ಈ ವರ್ಷವೂ ಕೂಡ ಕೊಟ್ಟಿದ್ದಾರೆ. ನೋಡ್ರಿ ಎಷ್ಟು ಚೆನ್ನಾಗಿದೆ, ಸಖತ್ತಾಗಿದೆ ಅಲ್ವಾ. ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿದೆ. ನೋಡಿ, ನನಗೆ ಸ್ವೀಟ್ ಅಂದರೆ ಇಷ್ಟ ಇಲ್ಲ, ನನ್ನ ಮಕ್ಕಳಿಗೆ ತುಂಬಾ ಇಷ್ಟ. 2 ದಿನಕ್ಕೆ ಈ ಸ್ವೀಟ್ ಎಲ್ಲ ಖಾಲಿ ಮಾಡಿದರು. ಅಷ್ಟೊಂದು ಚೆನ್ನಾಗಿತ್ತು ಈ ಸ್ವೀಟು. ಥ್ಯಾಂಕ್ ಯು ಸಂಗಮ್. ಈ ಸ್ವೀಟ್ ಹೆಸರೆಲ್ಲ ನನಗಂತೂ ದೇವರಾಣೆ ಗೊತ್ತಿಲ್ಲ. ನಮ್ಮೂರ ಕಡೆ ಎಲ್ಲ ಅಮಾವಾಸ್ಯೆ ದಿನವೇ ಲಕ್ಷ್ಮಿನ ಕುಂದಿರಿಸ್ಬಿಟ್ಟು ಪೂಜೆ ಮಾಡ್ತಾರೆ. ಚಿಕ್ಕವಳಿದ್ದಾಗ ನಾನು ಪಟಾಕಿ ಹಚ್ಚೋಕೆ ಹೋಗಿ ಕೈ ಸುಟ್ಕೊಂಡಿದ್ದೆ. ಆ ಕಲೆ ಇನ್ನೂ ಹೋಗೋದಿಲ್ವಲ್ಲ. ನೀವು ಯಾರ್ಯಾರು ಚಿಕ್ಕವರಿದ್ದಾಗ ಪಟಾಕಿ ಹಚ್ಚೋಕೆ ಹೋಗಿ ಕೈ ಸುಟ್ಕೊಂಡಿದ್ದೀರಾ ಎಲ್ಲ ನೆನಪು ಮಾಡ್ಕೊಳ್ಳಿ. ಚಿಕ್ಕವರಿದ್ದಾಗ ತುಂಬಾ ಖುಷಿ ಅಲ್ವಾ ಪಟಾಕಿ ಹಚ್ಚೋಕ್ಕೆ.
ನಾನಂತೂ ತುಂಬ ಅಂದರೆ ತುಂಬಾ ಮಿಸ್ ಮಾಡ್ಕೊಳ್ತೀನಿ. ಮದುವೆ ಆದಮೇಲೆ ಗಂಡ, ಮನೆ, ಮಕ್ಕಳು ಇದರಲ್ಲೇ ಜೀವನ ಕಳೆದೋಗುತ್ತೆ ನಮ್ಮದು. ನೋಡಿ ನನ್ನ ಮಗ ಕೂಡ ನಾನು ಹಚ್ತೀನಿ 2 ಕೈಯಲ್ಲಿ ಕೊಡು ಸುರ್ಸುರು ಬತ್ತಿನ ಅಂತಂದೇಳಿ ಇಸ್ಕೊಂಬಿಟ್ಟು ಎದುರ್ಕೊಳ್ತಿದ್ದಾನೆ. ಆದ್ರೂ ಪಕ್ಕದ ಮನೆ ಹುಡುಗನ ಜೊತೆ ಸೇರಿಕೊಂಡು ಹಚ್ತಿದ್ದಾನೆ. ಹೀಗಿತ್ತು ನಮ್ಮ ದೀಪಾವಳಿ ಹಬ್ಬ. ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.